ಇತ್ತೀಚೆಗೆ ನಿನ್ನ ಮುಖ ಫಳಫಳ ಅಂತ ಹೊಳಿತಾ ಇರುತ್ತೆ, ಯಾಕೆ? ಸುಮ್ಮನಿರಿ ಚಿಕ್ಕತ್ತೆ, ರೇಗಿಸ್ಬೇಡಿ. ನನ್ನ ಮುಖ ಎಲ್ಲಿ ಹೊಳೆಯುತ್ತೆ, ಇದ್ದ ಹಾಗೆ ಇದೆ. ಇಲ್ಲ, ಆಗಾಗ ನಿನ್ನ ಕೆನ್ನೆ ಕೆಂಪಾಗ್ತಾ ಇರುತ್ತೆ. ನಾನು ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ, ಈ ಗಂಡು ಹುಡುಗಿಗೂ ನಾಚಿಕೆ ಆಗತ್ತಾ ಅಂತ. ಓಹೋ, ಭ್ರಮೆ. ಸುಮ್ಮನಿರಿ ಚಿಕ್ಕತ್ತೆ, ಸುಮ್ಮನೆ ಏನೇನೋ ಹೇಳ್ತಿರ್ತೀರ ನೀವು. ನಾನು ಮುಂಚೆ ಹಾಗೆ ಅಂದ್ಕೊಂಡಿದ್ದೆ, ಆದರೆ ಕಾರ್ತಿ ಬದಲಾಗಿರೋದು ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ. ಕಾರ್ತಿಕ್ ಬದಲಾಗಿದ್ದಾರಾ? ಆಹಾ, ಕಳ್ಳಿ ನೀನು, ಪಾಪ ನಿನಗೇನು ಗೊತ್ತೇ ಇಲ್ಲ ನೋಡು. ಕಾರ್ತಿ ಇತ್ತೀಚೆಗೆ ತುಂಬ ಪ್ರೀತಿ ಪ್ರೇಮ ಅಂತ ಮಾತಾಡ್ತಿರ್ತಾನೆ. ಮೊದಲೆಲ್ಲ ಆಫೀಸಿಂದ ಬಂದ ತಕ್ಷಣ ಚಿಕ್ಕಿ ಚಿಕ್ಕಿ ಅಂತ ನನ್ನ ಕರೀತಿದ್ದ. ಈಗ ನೋಡಿದ್ರೆ ಸತ್ಯ ಸತ್ಯ ಅಂತಿರ್ತಾನೆ. ನೋಡು ನೋಡು, ಆಗ್ಲಿಕ್ಕೆನ್ನೆ ಕೆಂಪಾಗ್ತಿದೆ. ಚಿಕ್ಕತ್ತೆ, ಅಂತೂ ನಮ್ಮ ಹುಡುಗನ್ನ ಬದಲಾಯಿಸ್ಬಿಟ್ಟೆ ಏನು? ಅಯ್ಯೋ ಚಿಕ್ಕತ್ತೆ, ನಾನೆಲ್ಲಿ ಬದಲಾಯಿಸಿದ್ದೀನಿ ಅವರನ್ನ? ನನಗಂತೂ ಅವ್ರು ಬದಲಾಗಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ. ಹೌದಾ? ಹಾಗೇನಿಲ್ವಾ? ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ? ನಾನು ನಿನ್ನ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋದು. ಸತ್ಯ, ನೀನು ಮದುವೆ ಆಗಿ ಮನೆಗೆ ಬಂದಾಗ ಕಾರ್ತಿ ವರ್ತನೆ ನೋಡಿ ಅವನು ಬದಲಾಗೋದೇ ಇಲ್ವೇನೋ ಅಂತ ನನಗನ್ನಿಸ್ಬಿಟ್ಟಿತ್ತು. ಭಾವ ಮುಂದೆ ನಿಂತು ನಡೆಸ್ಕೊಟ್ಟು ಮದುವೆ ಇದು. ಇದರಿಂದ ನಿನ್ನ ಜೀವನ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ಭಯ ಆಗಿತ್ತು. ಆದರೆ ದೇವರ ಆಶೀರ್ವಾದ ಮತ್ತೆ ನಿನ್ನ ಪ್ರೀತಿ ತಾಳ್ಮೆ ಕಾರ್ತಿನ ಬದಲಾಯಿಸ್ಬಿಡ್ತು. ನಿಜ ಚಿಕ್ಕತ್ತೆ, ನನಗೂ ಆ ಭಯ ಇತ್ತು. ಆದರೆ ನೀವು ಹೇಳ್ದಾಗೆ ಕಾರ್ತಿಕ್ ಬದಲಾಗಿದ್ದಾನೆ. ನನಗೇನಿಷ್ಟ ಅಂತ ಕೇಳ್ತಾನೆ. ಪ್ರತಿಯೊಂದಕ್ಕೂ ನಾನೇ ಬೇಕು ಅಂತ ಕರೀತಾನೆ. ರೇಗಿಸ್ತಾನೆ, ಪ್ರೀತಿ ತೋರಿಸ್ತಾನೆ. ನಾನು ಓದಬೇಕು ಅಂತ ಅಂದಾಗ ಅವನೆಷ್ಟು ಖುಷಿ ಪಟ್ಟ ಗೊತ್ತಾ? ನನ್ನ ಓದಿಗೆ ಅವನೇ ಬೆಂಬಲವಾಗಿ ನಿಂತ್ಕೊಂಡಿದ್ದಾನೆ. ಅಲ್ಲಿಗೆ ಮಾನಸಿಕವಾಗಿ ನೀನು ಕಾರ್ತಿಕ್ ಗಂಡ ಹೆಂಡತಿ ಆದ್ರಿ ಅಂತಾಯ್ತು. ಅವನು ನನ್ನನ್ನು ಹೆಂಡತಿ ಅಂದ್ಕೊಂಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ನನಗೆ ಕೊಡ್ತಾ ಇರೋ ಪ್ರೀತಿ ಗೌರವಕ್ಕೆ ನಾನು ಸೋತೋಗಿದ್ದೀನಿ. ಅಷ್ಟು ಸಾಕಾ? ಅಷ್ಟೇ ಸಾಕು. ಏನು ಅಷ್ಟೇ ಸಾಕು ನಿನ್ನ ತಲೆ? ಅವನು ನಿನ್ನ ತಾಳಿ ಕಟ್ಟಿದಾನೆ. ಅವನು ನಿನ್ನ ಗಂಡ. ಅವನು ಸಂಪೂರ್ಣವಾಗಿ ನಿನ್ನವನಾಗಬೇಕು. ಅದು ನಿನ್ನ ಹಕ್ಕು, ನೀನು ಪಡ್ಕೊಳ್ಳೇಬೇಕು. ಚಿಕ್ಕತ್ತೆ, ನೀವು ಈ ಮಾತು ಹೇಳ್ತಿರೋದಾ? ಹೌದು ಸತ್ಯ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಗಂಡನೇ ಎಲ್ಲ, ಗಂಡನ ಮನೆಯವರೇ ಎಲ್ಲ. ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೇನೆ ಮನೇಲಿ ಮಿಕ್ಕವರು ನಿನಗೆ ಬೆಲೆ ಕೊಡೋದು. ಆ ವಿಚಾರದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ. ಮುತ್ತಿನಂಥ ಮನೆ, ದೇವ್ರಂಥ ಗಂಡ ಸಿಕ್ಕಿದ್ದಾರೆ. ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಖುಷಿಯಾಗಿರೋದು. ನೀವು ಬಿಡಿ ಚಿಕ್ಕತ್ತೆ, ಈಗಲೂ ಹೊಸದಾಗಿ ಮದುವೆ ಆಗಿರೋರ ಥರನೇ ಇದ್ದೀರಾ. ನಿಮ್ಮನ್ನು ಚಿಕ್ಕ ಮಾವ ಪ್ರೀತಿ ಮಾಡೋದನ್ನು ನೋಡಿದ್ರೆ ನಾನು ಕಾರ್ತಿಕ್ ಹಾಗೇ ಇರಬೇಕು ಅಂತ ಅನಿಸುತ್ತೆ. ಖಂಡಿತ ಇರ್ತೀರ. ಕಾರ್ತಿ ನಿನ್ನ ಪ್ರೀತಿಸಿದಷ್ಟು ಗೌರವಿಸಿದಷ್ಟು ಈ ಮನೆಯಲ್ಲಿ ನಿನ್ನ ಸ್ಥಾನ ಭದ್ರ ಆಗ್ತಾ ಹೋಗುತ್ತೆ. ನೋಡ್ತಿರು,
ಇನ್ಮೇಲೆ ಅಕ್ಕ ಕೂಡ ನಿನ್ನ ವಿಷಯದಲ್ಲಿ ಖಂಡಿತ ಬದಲಾಗ್ತಾರೆ. ನಿನ್ನನ್ನೇ ಕೇಳ್ತಾ ಇರೋದು. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಅದು ಅದು ದಿವ್ಯಾ, ಅದು ಏನದು ಇದು? ಕಳ್ತನ ಮಾಡ್ತಿದ್ಯಾ? ಇಲ್ಲ ಬೇಬಿ, ಕಳ್ತನ ಮಾಡಿದ್ರೆ ಯಾರಾದರೂ ಬಿಲ್ ಕೊಡ್ತಾರಾ? ಅದು ನಿಜ. ಆದರೂ ಇದನ್ನೆಲ್ಲ ಹೇಗೆ ತರ್ತಾ ಇದೆ? ಇವಳು ಪ್ರೀತಿಯಿಂದ ನಡ್ಕೊಂಡಿದ್ದು ನೋಡಿ ಬದಲಾಗೋದ್ಲೇನೋ ಅಂದ್ಕೊಂಡೆ. ಇಲ್ಲ, ಎಲ್ಲ ವಿಷಯ ತಿಳ್ಕೊಳ್ಳೋದಕ್ಕೆ ಆಡ್ತಿರೋ ನಾಟಕ ಇದು. ನಿನ್ನನ್ನೇ ಕೇಳ್ತಾ ಇರೋದು. ಏನು ಯೋಚನೆ ಮಾಡ್ತಿದ್ಯಾ? ಬಿಡು ದಿವ್ಯಾ, ಈಗ ಹಳೆ ವಿಷಯ ಎಲ್ಲ ಯಾಕೆ? ನನಗೆ ಬೇಕು, ಹೇಳು. ಬೇಡ ಬಿಡು ದಿವ್ಯಾ. ನೀನು ಹೇಳ್ತೀಯೋ ಹೇಳಲ್ವೋ? ದೇವ್ರೆ, ಇವಳ ಕೈಯಿಂದ ಹೆಂಗಪ್ಪ ಎಸ್ಕೇಪ್ ಆಗೋದು? ಏಯ್, ಎದಳ ಮೇಲೆ. ಇಷ್ಟು ದಿನ ಇಲ್ದೇ ಇರೋ ರೋಗ ಇವನ್ಗಿವತ್ತು ಬಂದ್ಬಿಡ್ತು. ನೀನು ಯಾವ ನಾಟಕಕ್ಕೂ ಬಗ್ಗೋ ಮಗಳಲ್ಲ ಇವಳು. ಇದನ್ನ ತರೋಕ್ಕೆ ದುಡ್ಡು ಎಲ್ಲಿಂದ ಬಂತು ಅದನ್ನು ಹೇಳು. ದಿವ್ಯಾ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಅದು ನನ್ನ ಸೀಕ್ರೆಟು. ಅದೇನು ಸೀಕ್ರೆಟ್ ಅಂತ ಹೇಳಿದ್ರೆ ಬದುಕೋತ್ಯಾ? ಬೇಬಿ, ಯಾಕೆ ಈ ಥರ ಹಿಂಸೆ ಕೊಡ್ತಿದ್ಯಾ ನನಗೆ? ನಿನಗೆ ಗಿಫ್ಟ್ ಬೇಡ ಅಂದರೆ ಕೊಟ್ಬಿಡು. ಅಲ್ಲ, ಯಾಕೆ ಈ ಥರ ಇನ್ಸಲ್ಟ್ ಮಾಡ್ತಿದ್ಯಾ? ಇವಾಗೇನು ಹೇಳ್ತೀಯೋ ಇಲ್ವೋ? ನಿನಗೆ ಏನು ಬೇಕೋ ಕೇಳು ಬೇಬಿ, ತಂದು ಕೊಡ್ತೀನಿ. ಆದರೆ ನನಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಷ್ಟೆ. ಅಮುಲ್ ಬೇಬಿ, ಐಡಿಯಾ ಸಿಕ್ತಾ? ಏನು ಐಡಿಯಾ? ಅದೇನಪ್ಪ ನೀನು ಹೇಳ್ತಾ ಇದೆಯಲ್ಲ, ನಿನ್ನ ಫ್ರೆಂಡ್ ಪ್ರಪೋಸ್ ಮಾಡೋದಕ್ಕೆ ಐಡಿಯಾ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಹೇಳ್ದೆ. ಆ ಐಡಿಯಾ ಓಹೋ, ಇನ್ನೂ ಸಿಕ್ಕಿಲ್ಲ. ಅದೇ ಮತ್ತೆ ನಾನು ನೆನ್ನೆನೇ ಹೇಳಲಿಲ್ವಾ, ನಿನ್ನ ಕೈಲಾಗೋ ಕೆಲಸ ಇದಲ್ಲ ಅಂತ. ಪ್ರಪೋಸಲ್ ಅಂದರೆ ಸುಮ್ಮನೆ ಆಗುತ್ತಾ ಸತ್ಯ? ಪ್ಲಸ್ಸು ಮೈನಸ್ ಎಲ್ಲ ತಿಳ್ಕೊಬೇಕು, ಯೋಚನೆ ಮಾಡಬೇಕು. ಇದು ನನ್ನ ಫ್ರೆಂಡ್ ಲೈಫ್ ಪ್ರಶ್ನೆ. ನಿನ್ನ ಹತ್ರ ಐಡಿಯಾ ತಗೊಂಡು ಅವನೇನಾದರೂ ಪ್ರಪೋಸ್ ಮಾಡಿದ್ರೆ ಆ ಲವ್ವಿಗೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳೇ ಹೆಚ್ಚು. ಸರಿಯಾಗಿದ್ರೆ ನೀನೇ ಒಂದು ಐಡಿಯಾ ಕೊಡು. ನೀನಾಗಿದ್ದಿದ್ರೆ ಹೇಗೆ ಪ್ರಪೋಸ್ ಮಾಡ್ತಾ ಇದೆ ಅಂತ? ನಮ್ದೆಲ್ಲ ಈ ಕಾಂಜಿ ಪಿಂಜಿ ಲವ್ ಅಲ್ಲಮ್ಮ, ನಮ್ಮ ರೇಂಜೇ ಬೇರೆ. ಅದನ್ನೆಲ್ಲ ನಿನ್ನ ಫ್ರೆಂಡ್ ತಡ್ಕೊಳಕ್ಕಾಗಲ್ಲ. ಬಿಲ್ಡಪ್ಪು, ನೀನು ಬರೀ ಬಿಲ್ಡಪ್ಪೇ ಆಯಿತು. ಸರಿ, ನಿನ್ನ ಫ್ರೆಂಡ್ ಏನು ಮಾಡ್ತಾನೆ? ಅವನ ಹುಡುಗಿ ಏನು ಮಾಡ್ತಾಳೆ ಹೇಳು, ನನಗೇನಾದರೂ ಐಡಿಯಾ ಸಿಗುತ್ತಾ ನೋಡ್ತೀನಿ. ಒಂದು ಚಿಕ್ಕ ಐಡಿಯಾ ಕೊಡೋಕ್ಕೆ ನನ್ನ ಫ್ರೆಂಡು ಜೀವನ ಚರಿತ್ರನೇ ಹೇಳಬೇಕಾ? ಬಂದ್ಬಿಟ್ಲು ದೊಡ್ಡದಾಗೆ. ಹಲೋ, ಅವ್ರು ಯಾರು? ಅವ್ರ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಅದೆಲ್ಲ ಬಿಟ್ಟಾಕು ಸತ್ಯ. ಇವಾಗ ನೀನೇ ಆ ಹುಡುಗಿ ಅಂತ ಅನ್ಕೋಣ. ನನಗೆ ಅಷ್ಟೆಲ್ಲ ಸಿಗ್ನಿಲ್ಲ ಬಿಡು. ಸುಮ್ಮನೆ ಎಕ್ಸಾಂಪಲ್ಲು ಸತ್ಯ. ನೀನೇ ಆ ಹುಡುಗಿ ಅನ್ಕೋ. ನಿನಗೆ ಯಾವ್ದಾದ್ರು ಹುಡುಗ ಹೇಗೆ ಪ್ರಪೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ? ಹಾ, ನನಗೆ ಯಾರಾದರೂ ಪ್ರಪೋಸ್ ಮಾಡೋದಾ? ಒಂದು ವೇಳೆ ಆ ಹುಡುಗ ಪ್ರಪೋಸ್ ಮಾಡ್ದ ಅಂತ ಇಟ್ಕೋ, ಮೂತಿ ನೋಡ್ದೆ ಚೆಚ್ಬಿಡ್ತೀನಿ. ಏನ್ ಅನ್ಕೊಂಡಿದ್ದಾನೆ ಅವನು? ಹಳೆ ಸತ್ಯ ನೋಡ್ಬೇಕಾಗತ್ತೆ. ಆಮೇಲೆ ನನ್ನ ಹತ್ರ ಈ ಆಟಗಳೆಲ್ಲ ನಡೆಯಲ್ಲ.
ಯಾಕೆ ಸತ್ಯ ನೀನು ಪ್ರಪೋಸ್ ಮಾಡಬಾರ್ದಾ? ಹಲೋ, ಅವ್ನು ಯಾಕೆ ನನಗೆ ಪ್ರಪೋಸ್ ಮಾಡಬೇಕು? ನನಗೆ ಮದುವೆ ಆಗಿದೆ, ಇಲ್ಲೋಡು ಕತ್ತಲ್ಲಿ ತಾಳಿ ಇದೆ, ಅವ್ನಿಗಿನ್ ಕಣ್ ಕಾಣಿಸಲ್ವಾ? ಮದುವೆ ಆಗಿರೋ ಹುಡುಗಿಗೆ ಪ್ರಪೋಸ್ ಮಾಡೋ ಅಷ್ಟು ಕೊಬ್ಬ ಅವನಿಗೆ. ಅವ್ನ ಕೊಬ್ಬೆಲ್ಲ ಒಂದೇ ಏಟಿಗೆ ಇಳಿಸ್ಬಿಡ್ತೀನಿ. ಅದು ಹಾಗಲ್ಲ ಸತ್ಯ. ಇವಾಗ ನಿನ್ನ ಹುಡುಗನೇ ನಿನಗೆ ಪ್ರಪೋಸ್ ಮಾಡ್ತಾ ಅಂತ ಅನ್ಕೋ. ನೀನಂದ್ರೆ ನೀನಂತಲ್ಲ ಸತ್ಯ, ನನ್ನ ಫ್ರೆಂಡು ಹುಡುಗಿನೇ. ಹುಡುಗಿರ್ಗೆ ಏನು ಇಷ್ಟ ಅಂತ ಆನಲೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಪಾಯಿಂಟ್. ಈಗ ನಮ್ಮ ಬಾಸ್ ತರ ಬಾಗಿನ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಒಳ್ಳೆ ಐಡಿಯಾ ಆಗ್ತಿತ್ತು. ಬಟ್ ಇವಾಗ ಅದು ಟ್ರೆಂಡಲ್ಲಿ ಇಲ್ಲ ಸತ್ಯ. ಇದು ಪಾಯಿಂಟ್. ಏನಾಯ್ತು? ಐಡಿಯಾ ಬಂತು. ನಿನ್ನ ಫ್ರೆಂಡಿಗೆ ಈ ಥರ ಪ್ರಪೋಸ್ ಮಾಡೋದಕ್ಕೆ ಹೇಳು. ಈ ಥರ ಏನಾದರೂ ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗ ಹುಡುಗಿನೂ ನೋ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹೇಗದು? ಒಂದು ಲಾಂಗ್ ಡ್ರೈವ್, ಬೆಟ್ಟದ ತುದಿಗೆ ಹುಡುಗ ಹುಡುಗಿ ಇಬ್ಬರೇ ಹೋಗ್ತಾರೆ. ಬೆಳದಿಂಗಳ ರಾತ್ರಿ, ಸುತ್ತ ಬೀಸ್ತಾ ಇರೋ ತಂಗಾಳಿ, ಜೊತೆಲಿ ನಾವು ಪ್ರೀತಿ ಮಾಡ್ತಿರೋರ ಸಾಂಗತ್ಯ, ಅವನ್ ತೋಳು ಹಿಡ್ದಿರೋ ಇವಳ ಕೈ. ಅಂಥ ಸಮಯದಲ್ಲಿ ಹುಡುಗ ಬಂದು ಹುಡುಗಿಗೆ ನಿನಗೆ ನಾನು, ನನಗೆ ನೀನು, ನಾವಿಬ್ಬರು ಜೀವನ ಪೂರ್ತಿ ಜೊತೆಯಲ್ಲಿರೋಣ ಅಂತ ಹೇಳಿದ್ರೆ, ಅದಕ್ಕಿಂತ ಪ್ರಪೋಸಲ್ ಬೇಕಾ ಅಮುಲ್ ಬೇಬಿ? ಸೂಪರ್ ಆಗಿರುತ್ತೆ. ಇದನ್ನೇ ನಿನ್ನ ಫ್ರೆಂಡಿಗೆ ಹೇಳ್ಬಿಡು. ಹಾಗಂತ್ಯ? ಇದು ವರ್ಕೌಟ್ ಆಗುತ್ತೆ ಅಂತ್ಯಾ? ಡೌಟೇ ಬೇಡ, ಪಕ್ಕ ಪಾಸು. ಹೋಗಿ ಹೇಳು. ಸರಿ, ಆಗಿದ್ರೆ ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಆಫೀಸಲ್ಲೇ ಅವಳಿಗೆ ಹೇಳ್ತೀನಿ. ಐಡಿಯಾ ಹೇಳ್ಬಿಡು, ಅವ್ರ ಲವ್ ಆದರೂ ಚೆನ್ನಾಗಿರಲಿ. ಎಲ್ಲರ ಲವ್ ಚೆನ್ನಾಗಿರೋದು ಸತ್ಯ, ಸುಮ್ಮನೆ ವರಿ ಮಾಡ್ಕೊಂಬೇಡ. ನಾನು ಬರ್ತೀನಿ. ಸರಿ, ಬಾಯ್. ನನ್ನ ಲವ್ ಒಂದು ಬಿಟ್ಟು. ಜಾನಕಿ, ಏನೇ ಇದು 8ನೇ ಅದ್ಭುತ? 8 ಅಲ್ಲ, 9, 10 ಎಷ್ಟಾದರೂ ಹೇಳ್ಬೋದು. ನಿನ್ನ ಮಗಳ ದಿವ್ಯಾ, ಅವಳಲ್ಲಿ ಎಷ್ಟೊಂದು ಬದಲಾವಣೆ. ನೀನೇನೇ ಹೇಳಮ್ಮ, ನನಗಂತೂ ನಂಬಿಕೆ ಬರ್ತಾ ಇಲ್ಲ. ಪಾಪ ನನ್ನ ಅಳಿಯೋದ್ರಿಗೆ ಅದೇನು ಗ್ರಹಚಾರ ಕಾದಿದೆಯೋ ಏನೋ. ಅತ್ತೆ, ಮೊನ್ನೆ ನೋಡಿದ್ರೆ ಅಳಿಯಂದ್ರಿಗೆ ಬಾಯಿಗೆ ಬಂದಂಗೆ ಬೈದ್ಲು. ಈಗ ನೋಡಿದ್ರೆ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಉಕ್ಕರಿತೈತೇನೋ. ಅಬ್ಬಬ್ಬಬ್ಬಬ್ಬ, ನೀನೇನೇ ಹೇಳು, ಈಗಲೂ ಹೇಳ್ತೀನಿ, ನಮ್ಮ ಅಳಿಯಂದ್ರಷ್ಟು ಒಳ್ಳೆಯವರು ನಿಂಗೆಲ್ಲೂ ಸಿಗಲ್ಲ. ಹೋಗಿ ಹೋಗಿ ಇಪ್ಪಿಡೆ ಕೆಲ್ಸಕ್ಕೆ ಹಾಕೊಂಡಿದ್ದಾರೆ. ನಾನು ರಾಕ್ಷಸಿ, ಮೋಸ ಮಾಡಿದ ಅಬಾಲ ದೇವರು. ನೋಡಿದ್ರ ಅತ್ತೆ, ಮತ್ತೆ ಶುರು ಹಚ್ಕೊಂಡ್ಲಲ್ಲ. ಇವಳು ತೋರಿಸಿದ ಪ್ರೀತಿ ಎಲ್ಲ ಸುಳ್ಳು ಅಂತ ಆಯ್ತಲ್ಲ. ನಾನು ಇಲ್ಲದೆ ಇದ್ದಾಗ ನನ್ನ ಬೆನ್ನ ಹಿಂದೆ ಮಾತಾಡ್ತಿರಲ್ಲ, ನಿಮ್ಮ ಪ್ರೀತಿ ನಾಟಕ ಅಲ್ವಾ? ಏನು ಅಂತ ಮಾತಾಡ್ತೀಯ ನೀನು? ಸತ್ಯ ಇರಬೇಕಾಗಿತ್ತಿಲ್ಲಿ. ನಿಂಗೆ ಸರಿಯಾಗಿ ಬುದ್ಧಿ ಕಲಿಸಿರೋಳು. ಬುದ್ಧಿ ಕಲಿಬೇಕಾಗಿರೋದು ನಾನಲ್ಲ, ನೀವುಗಳು. ನಿಮ್ಮಿಂದಾನೆ ನನ್ನ ಜೀವನ ಈ ಪರಿಸ್ಥಿತಿಗೆ ಬಂದಿರೋದು. ನೀವು ಸ್ವಲ್ಪ ದುಡ್ಡು ಕಾಸು ಮಾಡಿದಿದ್ರೆ ನಾನು ಯಾಕೆ ಯಾವನಿಂದನೇ ಓಡೋಗ್ತಿದ್ದೆ? ಇವಾಗ ನೋಡ್ರೆ ಆ ಗ್ಯಾರೇಜ್ ಸತ್ತಿಂಗೆ ಬಂಗ್ಲೆ, ನನಗೆ ಈ ಕಿತ್ತೋಗಿರೋ ಮನೆ. ಸುಮ್ಮನೆ ಇರೋ ದಿವ್ಯಾ, ನನ್ನ ಬಾಯಿ ಕೆಡಿಸ್ಬೇಡ. ನಿಂಗೋಸ್ಕರ ಎಷ್ಟೊಂದು ಮಾಡಿದಾಳೆ ಆ ಸತ್ಯ. ಸುಮ್ಮನೆ ಅವಳ ಬಗ್ಗೆ ಉರ್ಕೋಬೇಡ. ಏಯ್, ಅಷ್ಟಕ್ಕೂ ಮದುವೆ ಮನೆಯಿಂದ ಓಡೋಗಂತ ಯಾರೇ ಹೇಳಿದ್ ನಿನಗೆ?
ಇಲ್ಲ ಅಂದಿದ್ರೆ ಆ ಐಷಾರಾಮಿ ಜೀವನ ನಿಂದಾಗ್ತಿತ್ತಲ್ವಾ? ಮಾತಾಡ್ತಾಳೆ ಸುಮ್ಮನೆ. ಎಲು ಬಿಲ್ಲದ ನಾಲ್ಗೆ ಅಂತ ಸುಮ್ಮನೆ ನಾಲ್ಗೆ ಹರಿ ಬಿಡ್ಬೇಡ. ಪಾ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಕೆಳಗೆ ಬಿದ್ದಿದ್ದೀನಿ ಅಂತ ನಿಮ್ಮಿಬ್ರಿಗೂ ನನ್ನ ಕಂಡ್ರೆ ಸದ್ರ ಅಲ್ವಾ? ನೋಡ್ತಾ ಇರಿ, ಇಷ್ಟು ದಿನ ಆಗಿದೆ ಒಂದು ಲೆಕ್ಕ, ಇನ್ಮೇಲೆ ಬೇರೆ ಲೆಕ್ಕ. ನಾನು ಹೇಗೆಲ್ಲ ಬದುಕಬೇಕು ಅಂತ ಕನ್ಸು ಕಂಡಿದ್ನೋ, ಆಸೆ ಪಟ್ಟಿದ್ನೋ ಹಾಗೆ ಬದುಕ್ತೀನಿ, ತೋರಿಸ್ತೀನಿ. ಆಗ ಗೊತ್ತಾಗುತ್ತೆ ಈ ದಿವ್ಯಾ ಯಾರು ಅಂತ. ರೀ, ನಾನು ಆಮೇಲೆ ಮಾತಾಡ್ತೀನಿ, ಫೋನ್ ಮಾಡ್ತೀನಿ. ಅಯ್ಯೋ, ಕಾಲ್ ಯಾಕೆ ಕಟ್ ಮಾಡಿದ್ರಿ? ಮಾತಾಡಬೇಕಾಗಿತ್ತು. ಪರವಾಗಿಲ್ಲ. ಇಲ್ಲ ಉರ್ಮಿ, ಇದು ನಿನ್ನ ಟೈಮು, ಅಂದರೆ ನಮ್ಮ ಟೈಮು. ನಾನು ನಿನಗೆ ಕೊಡಬೇಕಾಗಿದ್ದ ಟೈಮು. ಫೋನ್ನ ಬೇಕಾದ್ರೆ ನಾಳೆ ಮಾತಾಡ್ಬೋದು, ಹಾಗಾಗಿ ಕಟ್ ಮಾಡಿದೆ. ನನಗೆ ನಿಮ್ಮಲ್ಲಿ ಇಷ್ಟ ಆಗಿರೋ ಗುಣ ಇದೆ ರೀ. ನೀವು ಎಷ್ಟೇ ಬ್ಯುಸಿ ಆಗಿದ್ರೂ ನನಗೆ ಟೈಮ್ ಕೊಡ್ತೀರಾ, ನನ್ನ ಖುಷಿಯಾಗಿ ನೋಡ್ಕೋತೀರಾ, ನನ್ನ ಆಚೆ ಕರ್ಕೊಂಡು ಹೋಗ್ತೀರಾ. ಮನೆಯಲ್ಲಿ ಹೆಂಡತಿ ಚೆನ್ನಾಗಿದ್ರೇ ಗಂಡ ಚೆನ್ನಾಗಿರೋದು, ಅದೇ ನನ್ನ ಸ್ವಾರ್ಥ. ನಾನು ಚೆನ್ನಾಗಿರ್ಬೇಕು ಅಂತಲೇ ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇರೋದು. ಸುಮ್ಮನೆ ಇರ್ರಿ, ಏನೇನೋ ಹೇಳಬೇಡಿ. ನಿಮ್ಮ ಪ್ರೀತಿ ಬಗ್ಗೆ ನನಗೆ ಗೊತ್ತಿಲ್ವಾ? ಎಷ್ಟೋ ಮನೆಗಳಲ್ಲಿ ಮದುವೆ ಆಗಿ ವರ್ಷ ಆಗ್ತಿದ್ದಾಗೆ ಗಂಡಂದ್ರು ಹೆಂಡ್ತಿನ ತುಂಬ ಕೇವಲವಾಗಿ ನೋಡ್ತಾರೆ. ಆದರೆ ನೀವು ಹಾಗಲ್ಲ. ನನಗೆ ಯಾವಾಗಲೂ ಅನ್ಸೋದು ಒಂದೇ, ನಿಮ್ಮನ್ನು ಪಡೆಯೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಅಂತ. ಅದೃಷ್ಟ ಮಾಡಿದ್ದು ನೀನೆಲ್ಲ ಊರ್ಬಿಳ, ನಾನು. ಎಷ್ಟೋ ಜನ ಹೆಂಡತಿರು ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ಹಾಗೆ ಅವ್ರನ್ನ ಕಟ್ಟಿ ಕೂಡ ಹಾಕ್ತಾರೆ. ಎಷ್ಟೋ ಸರಿ ಗಂಡಸರಿಗೆ ಮನೆಗೆ ಬರೋದೇ ಬೇಡ ಅನ್ನೋಷ್ಟು ಉಸಿರು ಕಟ್ಟಿಸ್ತಾರೆ. ಆದರೆ ನೀನು ನನಗೆ ಯಾವತ್ತೂ ಆ ರೀತಿ ಮಾಡಿಲ್ಲ. ಫುಲ್ ಫ್ರೀಡಮ್ ಕೊಟ್ಟಿದೀಯ. ನನ್ನ ಬಿಸ್ನೆಸ್ಸು, ಕೆಲಸ, ನನ್ನ ಟೆನ್ಷನ್ನು ಎಲ್ಲ ನೀನು ಅರ್ಥ ಮಾಡ್ಕೊಂಡಿದ್ಯಾ. ಈಗ ಹೇಳು, ಯಾರು ಅದೃಷ್ಟವಂತರು? ರೀ, ನಾವು ಕೊನೆಯವರೆಗೂ ಹೀಗೆ ಇರ್ತೀವಿ ಅಲ್ವಾ? ಮುದ್ಕಿ ಆಗೋವರೆಗೂ ನನಗೆ ನೀವು, ನಿಮಗೆ ನಾನು. ರೀ ರೀ ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಉರ್ಬಿಳ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀನು ಹೇಳಿದಾಗೆ ನಾನು ನೀನು ಯಾವತ್ತೂ ನಗ್ನಗ್ತಾ ಇರ್ತೀವಿ. ಬಾಲ, ಯಾಕೆ ಇಲ್ಲಿ ನಿಂತಿದ್ಯಾ? ನಾವು ಚೆನ್ನಾಗಿರೋಣ, ಖುಷಿಯಿಂದ ಇರೋಣ, ಮುಂಚೆ ಥರ ಪ್ರೀತಿಯಿಂದ ಇರೋಣ ಅಂತ ಹೇಳಿದ್ದೀನಿ. ಆದರೆ ನೀನು ಅದಕ್ಕೆ ಚಾನ್ಸೇ ಕೊಡ್ತಿಲ್ಲ. ನಿಜನಾ ದಿವ್ಯಾ? ನಾನು ನಿನ್ನ ಹೆಂಡತಿ ಅಂದಮೇಲೆ ನಿನ್ನ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋ ರೈಟ್ಸ್ ಇದೆ ಅಲ್ವಾ? ಇದೆ ಬೇಬಿ. ಮತ್ತ್ಯಾಕೆ ನೀನು ನಿಜ ಹೇಳ್ತಿಲ್ಲ? ಬೇಬಿ, ಅದು ಹಾಗಲ್ಲ. ಕೆಲವೊಂದು ವಿಚಾರಗಳನ್ನ ಹಾಗೆಲ್ಲ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ಹೆಂಡತಿ ಹತ್ರ ಏನು ಮುಚ್ಚು ಮರೆ, ಇಷ್ಟೇನಾ ನಿನ್ನ ಪ್ರೀತಿ? ಮತ್ತೆ ಶುರುವಾಯ್ತಲ್ಲ ದೇವರೇ ಇವಳ್ದು. ಒಂದು ಸಲ ಇವಳಿಗೆ ಮಾಡಿದ ಮೋಸಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಹಿಂಸೆ ಕೊಡ್ತಾವಳಲ್ಲ, ಇದು ಯಾವ ನ್ಯಾಯ ಗುರು? ಬಲ ಪ್ಲೀಸ್ ಹೇಳು.
ಇವಳು ಕೀರ್ತನ ಮೇಡಮ್ ವಿಚಾರ ಹೇಳೋ ಆಗಿಲ್ಲ, ಆದರೆ ಇವಳು ಬಿಡೋ ಹಂಗೆ ಕಾಣಿಸ್ತಿಲ್ಲ. ಏನು ಮಾಡೋದು? ಏಯ್, ಎಷ್ಟೋ ನೈಸ್ ಮಾಡೋದು ನಿನಗೆ. ನೈಸ್ ಮಾಡಿದಷ್ಟು ಸ್ಕೋಪ್ ತಗೋತಾ ಇದೆಯಾ. ಇಷ್ಟೆಲ್ಲ ತರಕ್ಕೆ ದುಡ್ಡು ಎಲ್ಲಿಂದ ಬಂತು ಅದನ್ನ ಬಗಳು. ಬೇಬಿ, ಈಗಲೂ ಬೇಕಾದರೆ ಏನು ಬೇಕೋ ಕೇಳು, ತಂದು ಕೊಟ್ಬಿಡ್ತೀನಿ. ಆದರೆ ಅದನ್ನು ಮಾತ್ರ ಕೇಳಿಬಿಡ ಬೇಬಿ, ಯಾಕೆಂದರೆ ಇನ್ಕಮ್ ಸೋರ್ಸ್ನ ಯಾರೂ ಬಿಟ್ಕೊಡಲ್ಲ. ಕಳ್ಳರು ಬಿಟ್ಕೊಡಲ್ಲ. ನ್ಯಾಯವಾಗಿ ದುಡಿಯೋರು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇಮಿಡಿಯೇಟಾಗಿ ಉತ್ತರ ಕೊಡ್ತಾರೆ. ಈ ರೀತಿ ನಾಚಿಕೆ ಪಡಲ್ಲ. ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳು ಬೇಬಿ, ಹೇಳ್ತೀನಿ. ಅಥವಾ ಇಂಥದ್ದು ಬೇಕು ಅಂತ ಕೇಳು, ತಂದು ಕೊಟ್ಬಿಡ್ತೀನಿ. ಎಲ್ಲಿಂದ ತಂದ್ಕೊಡ್ತೀಯಾ? ಎಲ್ಲಿದೆ ದುಡ್ಡು? ನಿನ್ಗೆ ಅದೆಲ್ಲ ಯಾಕೆ ಬೇಬಿ? ಇಂಥದ್ದು ಬೇಕು ಅಂತ ಕೇಳು, ತಂದು ಕೊಡ್ತಾ ಇದ್ರೆ ನೋಡು. ಹೌದಾ, ತಂದು ಕೊಡ್ತೀಯಾ? ಸರಿ, ಹಾಗಿದ್ರೆ ಮಾರ್ಕೆಟಲ್ಲಿರೋ ದಿ ಬೆಸ್ಟ್ ಫೋನ್ನ ತಂದ್ಕೊಡು. ಅಷ್ಟೇ ತಾನೇ? 1.5 ಲಕ್ಷ ತಂದು ಕೊಡ್ತೀಯಾ?